ಹಾಯ್ ಹೆಲೋ ಗುಡ್ ಈವ್ನಿಂಗ್ ಎಲ್ರಿಗೂ ಶುಭ ಸಂಜೆ ಗೈಸ್. ಮಾರ್ನಿಂಗಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂದರೆ ನಿನ್ನೆಯಿಂದ ಸ್ಟಾಕ್ ಆಡಿಟ್ಗೆ ಹೋಗ್ತಾ ಇದ್ದೆ. ಸೊ ಇವತ್ತು ಕೂಡ ಸ್ಟಾಕ್ ಆಡಿಟ್ ಇತ್ತು, ನಾಳೆನೂ ಇದೆ. ಸೊ ವ್ಲಾಗ್ ಮಾಡೋಕ್ಕಾಗಿಲ್ಲ, ಆಲ್ರೆಡಿ ಬ್ಯಾಕ್ ಪೇನ್ ಬಂದಿದೆ. ಇವತ್ತೊಂದು ಕಂಟೆಂಟ್ ಶೂಟ್ ಮಾಡುವಂಥದ್ದಿತ್ತು, ಒಂದು ಫುಡ್ ವ್ಲಾಗು. ಬಟ್ ನಂದು ಸ್ಟಮಕ್ ಸರಿ ಇಲ್ಲ, ಹೊಟ್ಟೆ ಸರಿ ಇಲ್ಲ. ಆ್ಯಂಡ್ ನನ್ನ ಫ್ರೆಂಡ್ ಒಬ್ರು ಬರ್ತಾ ಇಲ್ಲ. ಆ್ಯಂಡ್ ಸಿದ್ರಾಜು ಕೂಡ ಪೋಸ್ಟ್ಪೋನ್ ಮಾಡೋಣ ನೆಕ್ಸ್ಟ್ ವೀಕಿಗೆ ಅಂತ ಅಂದ. ಯಾಕಂದರೆ ಅವನಿಗೇನೋ ಏನಾಗಿದೆಯೋ ಗಂಟ್ಲು ಕಟ್ಕೊಂಡಿದ್ಯಂತೆ. ಸೊ ಅದು ನಾನ್ ವೆಜ್ ಫುಡ್ ಬ್ಲಾಗ್ ಮಾಡಕ್ಕೆ ಪ್ಲಾನ್ ಇದ್ದಿದ್ದು. ಸೊ ನನಗೂ ಕೂಡ ಹೊಟ್ಟೆ ಸರಿಯಿಲ್ಲ ಆ್ಯಂಡ್ ಬ್ಯಾಕ್ ಪೈನ್ ತುಂಬ ಇದೆ. ಯಾರಪ್ಪ ಹೋಗೋರು ಅಂತ ಒಂದು ಕಾರಣ ಆದರೆ, ಇನ್ನೊಂದು ಕಾರಣ ಇವತ್ತು ಬಿಗ್ ಬಾಸ್ ಫಿನಾಲೆ ಅಲ್ವಾ. ಸೊ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಸೊ ಅದಕ್ಕೆ ಇವತ್ತು ಅದನ್ನು ಪೋಸ್ಟ್ಪೋನ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ವಾರದಿಂದ ಪೋಸ್ಟ್ಪೋನ್ ಮಾಡ್ಕೊಂಡು ಇವತ್ತು ಮಾಡಬೇಕೇನೇ ಆಗಲಿ ಅಂತ ಪ್ಲಾನ್ ಆಗಿತ್ತು. ಬಟ್ ಇವತ್ತು ಐ ಆಮ್ ನಾಟ್ ಕಂಫರ್ಟಬಲ್. ಹೊಟ್ಟೆ ಸರಿ ಇಲ್ಲ, ಪಕ್ಕ ಸೋಲೋದಂತೂ ನಾನೇ ಗ್ಯಾರಂಟಿ. ಸೊ ಅದರಿಂದ ಇವತ್ತು ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ. ಸೊ ಇವಾಗ ಆಲ್ರೆಡಿ ಬಿಗ್ ಬಾಸ್ನ ಲ್ಯಾಪ್ಟಾಪಲ್ಲಿ ಹಾಕಿ ಕೂತ್ಕೊಂಡಿದ್ದೀವಿ, ನೋಡ್ಬೇಕು ಇವಾಗ ಬಿಗ್ ಬಾಸ್ನ. ಅಂಡ್ ಸಿದ್ದರಾಜು ಅವರು ನೋಡ್ತಾ ಇದೀವಿ ಗೈಸ್ ನಾವು. ಸಿದ್ದರಾಜು ಅವರು ಏನ್ ಮಾಡ್ತಿದ್ದಾರೆ ಸಿದ್ದರಾಜು? ಬಿಸಿನೀರ್ ಕಾಯಿಸಿದಾರೆ. ಅಂಡ್ ಎಗ್ ಮೊಟ್ಟೆ ಸಾಂಬಾರ್ ಏನೋ ಮಾಡ್ತಾರಂತೆ. ಸೊ ಮಾಡ್ತಾ ಇದ್ದಾರೆ. ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಮೊಟ್ಟೆ ಸಾಂಬಾರ್ನ ಗೈಸ್, ಮಿಕ್ಸಿಲೆಲ್ಲ ಆರಿಸಿ. ಯಾಕೆ ಹಿಂಗ್ ಮಾಡ್ದೆ ಹೇಳು? ₹1,000 ಯಾಕೆ ಹಂಗ್ ಮಾಡಿದೆ? ನಿಲ್ತಾ ಇಲ್ಲ ಕಣ ಅದು. ಯಾಕೆ ಅಂದ್ರೆ ನಾನೇನ್ ಮಾಡಿದೆ ಸರಿ ಇಲ್ಲ. ಸೋಫಿ ಇವಾಗ ಹಾಟ್ ವಾಟರ್ನ ಇಟ್ಟಿದ್ದೇನೆ, ಬಿಸದ ಬಿಟ್ಕೊಡೋಣ. ಏನಪ್ಪ ಆಯ್ತು, ನಾನೇ ಬಿಟ್ಕೊಂತ. ಇದೇನೋ ಸಿಗ್ಲಿಲ್ಲ, ಬಾಕ್ಸ್ ಅಲ್ಲಿ ಕಳಿಸಿದ್ಯಲ್ಲ ಸಿದ್ದ. ಸಡನ್ ಆಗಿ ನಂಗೆ ಕೈ ಸಿಕ್ಕಿದ್ರೆ ಇಲ್ಲ ಮಿಕ್ಸಿ ಜಾರ್ನಲ್ಲೇ ಕಾಯಿಸಿದ್ದ. ಅಪ್ಪ ಗೈಸ್, ಇಂಥವ್ರು ಎಲ್ಲಾರು ನೋಡಿದ್ದೀರಾ ಮಿಕ್ಸಿ ಜಾರ್ನಲ್ಲಿ ನೀರ್ ಕಾಯಿಸೋರ್ನ? ಎಲ್ಲ ಆರಿಸ್ಬಿಟ್ಟು ಅವನೇ ಏನೋ ಮಾಡ್ದವನಂತ ಅಣ್ಣ ಮಾಡ್ಲಿ. ಸೊ ನಾವು ಇವಾಗ ಬಿಗ್ ಬಾಸ್ ನೋಡುವ ಬಿಸಿಯಲ್ಲಿ ಇದ್ದೇವೆ, ಯಾವುದು ನಮ್ಗೆ ಚಿಂತೆ ಇಲ್ಲ. ಗೈಸ್, ಧನುಷ್ ರವರು ಆಲ್ರೆಡಿ ಹೊರಗಡೆ ಬಂದಿದ್ದಾರೆ 6th ಪ್ಲೇಸ್ ಇಂದ. ಸೊ ನಾವು ವೇಟಿಂಗ್ ಮಾಡ್ತಾ ಇರೋದು ಇಲ್ಲಿಗೆ, ವೇಟ್ ಮಾಡ್ತಾರೆ ಗಿಡ್ಡಿ ಗೆಲ್ಬೇಕು ಅಂತ. ಒಂಥರ ಮಜಾ ಇರುತ್ತೆ ಗೈಸ್ ಎದುರು. ಯಾಕಂದ್ರೆ ಬಡವ್ರ ಮಕ್ಳು ಕಷ್ಟಪಟ್ಟು ಬೆಳೆದು ಈ ರೇಂಜ್ ಬಂದು ಗೆಲ್ತಿದ್ದಾರೆ ಅಂದ್ರೆ ಒಂದು ಖುಷಿನೇ. ಅದ್ಬಿಟ್ಟು ಬೇರೆ ಯಾರು ಗೆಲ್ಸಿದ್ರು ಏನಷ್ಟಿಲ್ಲ. ಯಾಕಂದ್ರೆ ಆಲ್ರೆಡಿ ಇಬ್ರು ಸೆಟಲ್ ಆಗಿದ್ದಾರೆ ಅದ್ರಲ್ಲಿ ಇರೋರು ಸ್ವಲ್ಪ. ಬಟ್ ಈ ಹುಡ್ಗ ಒಂದು ಗ್ರೇಟ್ ಅಂತಾನೆ ಹೇಳ್ಬೋದಾದ್ರೆ. ಸೊ ನಂದು ಅದೇ ಇರೋದು, ನಾನು ನೋಟ್ ಮಾಡಿರೋದು ಕೂಡ ಅವನಿಗೇನು. ಸೊ ನನ್ನ ಒಂದು ಮೈಂಡ್ ಅಲ್ಲಿ ಇರೋದು ಅದೇನು. ಸೊ ನೋಡುವ ಏನಾಗುತ್ತೆ ಅಂತ. ಗೆಲ್ಲೇಬೇಕು, ನಾನು ಬಂದ್ಬಿಟ್ಟು ಅಂತ ಕಾಯ್ಲೇಬೇಕು ಅಂತ. ಗಾಯ್ಸ್, ಈಗ ಒಂದು ಇಲ್ಲಿ ಸಿದ್ದರಾಜ್ ಅವ್ರು ಹೇಳ್ತಿದ್ದಾರೆ ಅಶ್ವಿನಿ ಕಾವಿನೇ ಗೆಲ್ಸೋದು ಬಿಗ್ ಬಾಸ್ ಅಲ್ಲಿ ಅಂತ. ಅದಕ್ಕೆ ನಾನು ಎಷ್ಟು ಚಾಲೆಂಜ್ ಕಟ್ಟನೆ ಹೇಳೋದೆ, ನಾನ್ ಕಾಸಿಗೆ ಸಾಲ ಕೊಡಂಗಿದ್ರೆ ಬರಲ್ಲ ಅಂತ ಗೈಸ್. ಬಾರೋ ಕಟ್ ಬಾರೋ, 10,000 ಕಟ್ತೀನಿ ಬಾರೋ. ಕಾವೇ ಗೆಲ್ಲಲ್ಲ ಬಾರೋ ಬಾರೋ ಬಾರಲೇ ಬಾರೋ. ಗೈಸ್, ಬಿಗ್ ಬಾಸ್ ಅಲ್ಲಿ ಲೌಡ್ ಸ್ಪೀಕರ್ ಅವಾರ್ಡ್ ಕೊಡ್ತಾ ಇದ್ದಾರೆ. ನೋಡಿದ್ಮೇಲೆ ಹಠ ಬಿಟ್ಬಿಡ್ತೀನಿ. ಬಟ್ ಇಷ್ಟೊಂದೆಲ್ಲ ಜೋರಿದೆ ಅಂತ ನಂಗೆ ಈಗ ನೋಡಿದ್ಮೇಲೆ ಗೊತ್ತಾಯ್ತು. ಗೈಸ್, ಏನಂದ್ರೆ ಬಿಗ್ ಬಾಸ್ ಅಲ್ಲಿ ಒಂದು ಅವಾರ್ಡ್ ಕೊಟ್ರು, ಲೌಡ್ ಸ್ಪೀಕರ್ ಅವಾರ್ಡ್ ಅಂತ. ಈ ತರನು ಗೆದಿಬಹುದು ಅಂತ ಗೊತ್ತಿಲ್ಲ. 1 lakh ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ ಅಲ್ವಾ ಸೀದಾ? ಅರ್ಚಾಡ್ಕೊಂಡು ತೂರಾಡ್ಕೊಂಡು ಧ್ರುವಂತ್ಗೆ 1 ಲಕ್ಷ ಕ್ಯಾಶ್ ಪ್ರೈಸು. ಮೈಕೈ ಜಾಕ್ಸನ್ ಅಂತಂತೆ ಅವಾರ್ಡು. ನಾಗವಲ್ಲಿ ಡ್ಯಾನ್ಸ್ ಆಡಿರೋದು ಕೊಟ್ಟರು ಅವ್ನಿಗೆ. ಅಂಡ್ ಇವಾಗ ರಿಷನ್ಗೆ ಏನಾಗಿರ್ತಿದ್ದ ಕಿಕ್ಕಾಬಡೆ ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡು ಆಗಿರ್ತಿ. 1 ಲಕ್ಷ ಕ್ಯಾಶ್ ಪ್ರೈಸು, ಲೌಡ್ ಸ್ಪೀಕರ್ ಅವಾರ್ಡ್. ಕೋಗಿಲೆ ಕಂಠ ಅಂತ ಚೆನ್ನಾಗಿದೆ. ಇನ್ನು ಮುಂದುವರೆ ಟೆರೆಸ್ ಮೇಲೆ ಇದ್ದೀನಿ. ಸೊ ಇಂಟರ್ನೆಟ್ ಸಿಗ್ತಾ ಇಲ್ಲ ಮನೆಯಲ್ಲಿ. ನಿಜವಾಗಿ ನನಗಂತೂ ಎಷ್ಟು ಇರಿಟೇಟ್ ಆಗ್ತಿದೆ ಅಂದರೆ, ಇವತ್ತಿನ ಯೂಟ್ಯೂಬ್ ವೀಡಿಯೋ ಫುಲ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ 2 hours ತೊಗೊಂಡಿದ್ದೆ. 4% 5% ಏನೋ ಇಂಟರ್ನೆಟ್ ಸಿಗ್ತಾ ಇಲ್ಲ. ಆ್ಯಂಡ್ ವಿಡಿಯೋ ಲೆಂತ್ ಜಾಸ್ತಿ ಇದೆ. ನಿನ್ನೆ Q&A ಸೆಷನ್ಸ್ ಮಾಡಿದ್ದಿದ್ದು ಆ್ಯಕ್ಚುಲಿ ನಾನು ಮತ್ತು ಸಿದ್ದರಾಜು. ಸೊ ವಿಡಿಯೋ ಅಪ್ಲೋಡ್ ಆಗಲಿಲ್ಲ ಕೊನೆಗೂ. ಅದಕ್ಕೆ ಮಾರ್ನಿಂಗ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಅದು ಬೇಜಾರು ಆಯಿತು. ಆ್ಯಂಡ್ ಈ ಬಿಗ್ ಬಾಸ್ ನೋಡೋಣ ಅಂತ ಎಷ್ಟು ಟ್ರೈ ಮಾಡ್ತಿದ್ದೀನಿ ಅಂದರೆ
ಬಟ್ ಬರ್ತಿದೆ, ಇಲ್ಲ ಅಂತಲ್ಲ. ಅಲ್ಲಲ್ಲೇ ಕಟ್ ಆಗೋದು, ಲೋಡ್ ಆಗೋದು. ಇವತ್ತೇ ಹಿಂಗಾಗಬೇಕು ಇಂಟರ್ನೆಟ್ಟು ನಿಜವಾಗ್ಲೂ. ಆ್ಯಂಡ್ ಇವಾಗ ಆಲ್ರೆಡಿ ಏನು ಇನ್ನು 3 ಜನ ಇದ್ದಾರೆ ಟಾಪ್ 3ನಲ್ಲಿ, ರಕ್ಷಿತಾ, ಗಿಲ್ಲಿ ಆ್ಯಂಡ್ ಅಶ್ವಿನಿ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ಈ ಕಲರ್ಸ್ ಕನ್ನಡದವ್ರು ಗಿಮಿಕ್, ಇವರು TRPಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಸೊ ನೋಡುವ, ಗಿಲ್ಲಿನೇ ವಿನ್ನರ್ ಆಗಬೇಕು ಅಂತ ನಾನು ಆವಾಗಲಿಂದ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ ಗೈಸ್. ನೋಡುವ ಏನಾಗುತ್ತೋ ಗೊತ್ತಿಲ್ಲ. ಸೊ ಇದೊಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ, ಇಷ್ಟೊಂದು ಎಕ್ಸೈಟ್ಮೆಂಟ್, ಐ ಡೋಂಟ್ ನೋ ವೈ, ಬಟ್ ಇಟ್ಸ್ ಏನಂತಾರೆ, ಒಂದು ವ್ಯಕ್ತಿತ್ವ ಅನ್ನೋದು ತುಂಬ ಒಳ್ಳೆಯದು. ಆ್ಯಂಡ್ ಬೆಳೆದು ಬಂದ ರೀತಿ ಆ್ಯಸ್ ಎ ಮಿಡಲ್ ಕ್ಲಾಸ್ ಬಾಯ್ ಅವರು ವಿನ್ ಆಗಬೇಕು. ಅದು ಬಿಟ್ಬಿಟ್ಟು ಅಶ್ವಿನಿ ಅವರು ನೋ, ಯಾಕಂದರೆ ಈಗ ಆಲ್ರೆಡಿ ಅವ್ರ ಹತ್ರ ಎಲ್ಲ ಇದೆ. ಸೊ ಅವಶ್ಯಕತೆ ಇಲ್ಲ. ಸೊ ನೋಡುವ. ಮತ್ತು ಇನ್ನೇನಪ್ಪ ಅಂದರೆ, ಇವತ್ತಿನ ವಿಡಿಯೋ ನಾನು ಶೋ ಅಂದರೆ ಟೆಲಿಕಾಸ್ಟ್ ಮುಗ್ದಾದ್ಮೇಲೆ ಮಾತಾಡುವ. ಸೊ ಇವಾಗ ಬನ್ನಿ ಫುಲ್ ವಿಡಿಯೋ ನೋಡ್ಬಿಟ್ಟು ಅಂದರೆ ಮುಗಿಸ್ಬಿಟ್ಟು ಕಂಪ್ಲೀಟ್ ಮಾಡ್ಬಿಟ್ಟು ಆಮೇಲೆ ಶೂಟ್ ಮಾಡ್ತೀವಿ. ಗೈಸ್ ಈಗ ತಾನೇ ಬಿಗ್ ಬಾಸ್ ಮುಗಿಸ್ಕೊಂಡು ಮುಗಿಸಿ ಬಂದಿದ್ದೀನಿ. ಆ್ಯಂಡ್ ಯು ನೋ ದ ವಿನ್ನರ್ ಈಸ್ ಗಿಲ್ಲಿ. ನಿಜವಾಗ್ಲೂ ಒಂದು ಹೆಂಗೆ ಫೀಲ್ ಆಯಿತು ಅಂದರೆ, ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರಲ್ಲ, ಹಂಗೆ ಲಿಟ್ರಲಿ ಸಿಕ್ಕಾಬಡೆ ಫೀಲ್ ಆಯಿತು. ಯಾಕಂದರೆ ಅವರಪ್ಪ ಸ್ಟೇಜ್ ಮೇಲೆ ಬಂದಾಗ ಅದು ಹೇಳಿದ್ರು, ತಿನ್ನಕ್ಕೆ ಅನ್ನ ಇಲ್ದಲೆ, ಇಟ್ಕೊಳ್ಳೋಕೆ ಬಟ್ಟೆ ಇಲ್ದಲೆ, ಇರೋಕ್ಕೆ ಜಾಗ ಇಲ್ದಲೆ ಬೆಂಗಳೂರಿಗೆ ಬಂದು ಬಿದ್ದು ಇದ್ದು ಒಂದು ರಾಮರಾಜ್ಯ ಕಟ್ಟಿದ ನನ್ನ ಮಗ ಅಂತ. ಆ ಫೀಲ್ ಲಿಟ್ರಲಿ ಬಡವ್ರ ಮಕ್ಕಳು ಬೆಳಿಬೇಕು, ನಾವು ಇದೇ ಥರ ಬೆಳಿಬೇಕು ಅನ್ನೋದಕ್ಕೊಂದು ಇನ್ಸ್ಪಿರೇಷನ್. ನಿಜವಾಗ್ಲೂ ನಂಗೆ ತುಂಬ ತುಂಬ ಖುಷಿ ಆಯಿತು, ಸಿಕ್ಕಾಬಡೆ ಖುಷಿ ಆಯಿತು ಗೈಸ್. ನಾನಂತೂ ಕಿರ್ಚ್ಬಿಟ್ಟೆ, ಸಿದ್ಧರಾಜನ್ ಎಬ್ಬರಿಸ್ದೆ ಎದೋಡು ಅಂತ. ಆಲ್ರೆಡಿ ನಿದ್ದೆ ಹೋಗ್ಬಿಟ್ಟವನೆ. ಸೊ ಲಿಟ್ರಲಿ ಇಟ್ಸ್ ವಾಸ್ ಅಮೇಝಿಂಗ್, ಇಟ್ಸ್ ಸೂಪರ್. ಆ್ಯಂಡ್ ಬಿಗ್ ಬಾಸ್ ನೋಡಿ ಏನು ಸಿಗುತ್ತೆ ಅಂತ ಹೇಳೋರಿಗೆಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ, ಒಂದು ಈ ಥರ ಪರ್ಸನ್ ಗೆಲ್ಲೋದ್ರಿಂದ ಒಂದು ಇನ್ಸ್ಪಿರೇಷನ್. ಈಗಿನೇನು ಇದಾರಲ್ಲ ಯಂಗ್ಸ್ಟರ್ಸು, ಕಷ್ಟವಿದ್ದು ಆ್ಯಂಡ್ ನಂದನ ಬಿಟ್ಕೊಡ್ದಲೆ ನಾವೇನೋ ತೋರಿಸ್ಕೊಳ್ಳೋದ್ರಿಂದ ನಾವು ಎಲ್ಲಿ ಬೇಕಾದರೂ ಸಕ್ಸಸ್ ಆಗ್ಬೋದು ಅನ್ನೋದಕ್ಕೆ ಗಿಲ್ಲಿನೇ ಇನ್ಸ್ಪಿರೇಷನು. ಸೊ ಅವ್ನು ಹೆಂಗೆ ಮನೇಲಿದ್ನೋ, ಅಂದರೆ ಅವ್ರ ಊರಲ್ಲಿ ಹೆಂಗಿದ್ನೋ, ಅವ್ನ ಮನೇಲಿ ಹೆಂಗಿದ್ನೋ, ಹಂಗೆ ಕೂಡ ಬಿಗ್ ಬಾಸಲ್ಲಿ ಇದ್ದು ಅದೇ ಥರ ಮಾತಾಡೋದಕ್ಕೆ ಎಲ್ಲಿ ಇಷ್ಟು ಜನ ಇವತ್ತು ಓಟ್ ಹಾಕಿ ಅವ್ನಿಗೆ ನಿಲ್ಸೋಕ್ಕೆ ಸಾಧ್ಯ. ಆ್ಯಂಡ್ ಓಟ್ ಎಷ್ಟು ಅನ್ನೋದೊಂದು ಹೇಳಲಿಲ್ಲ ಅಷ್ಟೇ, ಲಾಸ್ಟಿಗೆ ಎಷ್ಟು ಬಂದಿರ್ಬೋದು ಅಂತ. ಐ ಥಿಂಕ್ 60 crore ದಾಟಿದೆ ಅನ್ಕೊತೀನಿ. ಸೊ ಲಿಟ್ರಲಿ ಇಟ್ ವಾಸ್ ಅಮೇಝಿಂಗ್. ಐ ಆಮ್ ವೇಟಿಂಗ್ ಫಾರ್ ದಿಸ್. ನಿಜವಾಗ್ಲೂ ಮಾರ್ನಿಂಗಿಂದ ನಾನು ಸಿಕ್ಕಾಬಡೆ ವೆಯ್ಟ್ ಮಾಡ್ತಿದ್ದೆ ಈ ಒಂದು ಟೈಮ್ಗೆ. ಇಟ್ಸ್ ಸೂಪರ್. ಆ್ಯಂಡ್ ನಾವು ಕೂಡ ಇದೇ ಥರ ಲೈಫಲ್ಲಿ ಸಕ್ಸಸ್ ಆಗಬೇಕು. ಮಿಡಲ್ ಕ್ಲಾಸ್ ಮಕ್ಕಳೇನಿದ್ದೀವಿ, ಸುಮ್ಮನೆ ಬೇರೆ ಬೆಳೆಸ್ತಾರೆ ಗೈಸ್, ಜನ ಪ್ರೀತಿ ಕೊಟ್ಟು ತುಂಬ ಬೆಳೆಸ್ತಾರೆ. ಒಳ್ಳೇದು ಮಾಡಬೇಕು, ಒಳ್ಳೆತನದಲ್ಲಿರಬೇಕು ಅಷ್ಟೇ, ಇನ್ನೆಂಥದ್ದು ಇಲ್ಲ ಇಲ್ಲಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಆ್ಯಂಡ್ ಇಲ್ಲಿಗೆ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ನಾವು ಕೂಡ ಬೆಳೆಯೋಣ, ನೀವು ಬೆಳೀರಿ ಗೈಸ್. ಬೈ ಬೈ.